ಲೇಡೀಸ್ಗೆ ಹೇಳೋದು, ದಯವಿಟ್ಟು ನಿಮಗ್ ಏನೇ ಇಶ್ಯೂಸ್ ಇರ್ಲಿ, ಫಾರ್ ಎಕ್ಸಾಂಪಲ್ ಮಕ್ಕಳ ಮುಂದೆ ನಿಮ್ಮ ತಂದೆನ ಹೀರೋ ಆಗಿ ತೋರಿಸಿ ಅಂತ. ನೀವ್ ಹೀರೋ ಆಗಿ ತೋರಿಸಿ, ಅವ್ರು ಹೇಗಾದ್ರೂ ಇರ್ಲಿ. ಕೆಲವ್ರು ಅಂತಾರೆ, ಮ್ಯಾಮ್ ನಾನ್ ಹೀರೋ ಆಗಿ ತೋರ್ಸಿದ್ರು ಅವ್ರು ಕುಡ್ಕೊಂಡ್ ಮನೆಗ್ ಬಂದಾಗ ಗೊತ್ತಾಗ್ಬಿಡತ್ತಲ್ಲ ಅಂತ. ಓಕೆ, ಅದನ್ನ ಇವ್ರು ಹೆಂಗ್ ಅರ್ಥ ಮಾಡಿಸ್ಬೇಕು ಅಂದ್ರೆ, ಅವ್ರು ಕುಡ್ಕೊಂಡ್ ಬರ್ತಾ ಇದಾರೆ, ಅವ್ರಿಗೇನೋ ಸ್ಟ್ರೆಸ್ ಇದೆ, ಅಪ್ಪ ಏನೋ ಸೆಲ್ಫ್ ಲವ್ ಇಲ್ಲ, ಅಪ್ಪಂಗೇನೋ ಕೊರತೆ ಇದೆ. ಇದು ನೀವು ಮಗುಗ್ ಅರ್ಥ ಮಾಡಿಸಿದಾಗ ಮಗು ಎಮೋಷನಲಿ ಸ್ಟ್ರಾಂಗ್ ಆಗುತ್ತೆ. ಹೇಗೆ ಕುಡ್ಕೊಂಡ್ ಬಂದಿರೋ ಗಂಡನ್ನು ಕೂಡ ನಾನ್ ಹೀಗ್ ನೋಡ್ಬೇಕು. ಸೊ ಇದು ಒಳ್ಳೆ ಪೇರೆಂಟಿಂಗ್ ನೀವ್ ಹೇಳ್ತೀವಿ. ಹೌದು. ಮನೆ ಮೊದಲ ಪಾಠಶಾಲೆ ಅಂತಾರ, ತಾಯಿಯೇ ಮೊದಲ ಗುರು ಅಂತಾರ. ಸೊ ಇದೆಲ್ಲ ಮಗು ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಶೋ ಒಂದ್ ಮಾತು ಹೇಳ್ತಾರೆ, ಒಂದ್ ಮಗು ಕೇಳ್ತಾರಂತೆ ನಿನ್ ಹೆಸರೇನು ಅಂತ. ಓಕೆ, ಆ ಮಗು ಹೇಳತ್ತಂತೆ ನನ್ನ ಹೆಸರು ಬೇಡ ಅಂತ. ಅಲ್ಲ, ನಿನ್ ಹೆಸರೇನು ಅಂತ. ಆ ಮಗು ನನ್ನ ಹೆಸರು ಬೇಡ ಅನ್ನತ್ತಂತ. ಯಾಕೆ ಅಂದ್ರೆ ಪುಟ್ಟು ಮಕ್ಳು ತುಂಬಾ ಕೇಳಿಸ್ಕೊಳ್ಳೋ ಪದಾನೇ ಬೇಡ ಬೇಡ ಬೇಡ. ಅದನ್ ಮಾಡ್ಬೇಡ, ಅದನ್ ಮುಟ್ಬೇಡ, ಓಡ್ಬೇಡ, ಕೂರ್ಬೇಡ, ನಿಲ್ಬೇಡ, ಮಾಡ್ಬೇಡ, ಮೇಲ್ ಹತ್ಬೇಡ, ಇಳಿಬೇಡ, ಬೀಳ್ತ್ಯಾ, ಇದು ಬೇಡ. ಮಗು ನನ್ ಹೆಸರೇ ಬೇಡ ಅನ್ಕೊಂಡ್ಬಿಟ್ಟಿರುತ್ತೆ ಅಂತ. ಈ ತರ ಬೇಡ ಅನ್ನೋ ಥಾಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಲೈಫಲ್ಲಿ ಏನಾದ್ರು ಅಚೀವ್ ಮಾಡು ಅಂದ್ರೆ ಮಗು ಎಲ್ಲಿಂದ ಮಾಡುತ್ತೆ? ಆ ಮಗುಗೆ ಅದನ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ನನ್ ಕೈಲಿ ಆಗಲ್ಲ, ಯಾಕಂದ್ರೆ ಅದು ರಿಸ್ಕ್. ಚಿಕ್ಕದ್ರಿಂದ ಮಗುಗೆ ನನ್ ಕೈಲಿ ಆಗಲ್ಲ. ಒಂದು ಬಟ್ಟೆ ಕೂಡ ಮಗು ಸೆಲೆಕ್ಟ್ ಮಾಡಕ್ ಹೋದಾಗ ಇದು ಅದು ಬೇಡ, ಇದು ತಗೋ ಅಂತ ಕೊಡ್ತಾರೆ ಪೇರೆಂಟ್ಸ್. ಆ ಮಗುಗೆ ನಾನ್ ಸೆಲ್ಫ್ ಡಿಸಿಷನ್ ರಾಂಗ್ ಅನ್ಸುತ್ತೆ ಅಂತ ಬರುತ್ತೆ. ಸೊ ಇದೆಲ್ಲ ಬೇಸಿಕ್ ಹಂತದಲ್ಲೇ ರಿಪೇರಿ ಮಾಡಬಹುದು.